ಕನ್ನಡ ನಾಡು, ಇದು ಕನ್ನಡಿಗರ ನಾಡಿಮಿಡಿತ. ನೆರವೇರಿಸ್ತಾ ಇರುವಂತಹ ಅಜ್ಮೀರ್ ನಂದಾಪುರ್ ಮತ್ತು ವೇದಿಕೆಯ ಎಲ್ಲ ಗಣ್ಯರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಅಭಿನಂದನೆಗಳು. ಅಜ್ಜೇವು ಕನ್ನಡದ ದೀಪ, ಕರುನಾಡ ದೀಪ, ಸಿರಿ ನುಡಿಯ ದೀಪ, ಹೊರವೆತ್ತಿ ತೋರುವ ದೀಪ ಎನ್ನುವಂತೆ ಕನ್ನಡ ದೀಪವನ್ನು ಕನ್ನಡ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಎನ್ ವೀರಭದ್ರಗೌಡ ಸರ್ ಇವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಶ್ರೀ ಚಾಂಪಾಶರ್ ಅವರ ಪ್ರಥಮ ಕವನ ಸಂಕಲನ ಮಗು ನೀನಾಗುವೆನ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಒಂದು ಕೃತಿಯನ್ನ ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡ್ತಾ ಇರುವಂತಹ ಚಾಂಪಾಶರ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಇದನ್ನ ಬಿಡುಗಡೆ ಮಾಡಿದಂತಹ ಶ್ರೀಯುತ ಎನ್ ವೀರಭದ್ರಗೌಡರಿಗೆ ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳು. ಜೊತೆಯಲ್ಲಿ ಪುಸ್ತಕ ರೂಪದಲ್ಲಿ ಬರೆದಿರ್ತಕ್ಕಂತಹ ಮಗು ನೀನಾಗುವೆ ಕವನ ಸಂಕಲನ ಇದರ ಹಿಂದಿನ ರುವಾರಿ ಅಂತಂದ್ರೆ ನಮಗೆ ನಿಶ್ಚಿತ ರೂಪನವೇ. ಯಾಕೆಂದ್ರೆ ಈಗಾಗಲೇ ನಮಗೆ ಅವರು ಕಳೆದ 20-25 ವರ್ಷದಿಂದ ನೋಡ್ತಾ ಇದ್ದಾರೆ. ನಮಗೆ ಹಲವಾರು ಅವಕಾಶಗಳನ್ನು ಕೊಟ್ಟಿದ್ದಾರೆ. ನಾವು ಎಲ್ಲೆಲ್ಲಿ ಹೋಗಿದ್ವಿ, ಎಲ್ಲೆಲ್ಲಿ ಏನೇನೋ ವಾಚನವನ್ನ ಕನ್ನಡ ವಾಚನಗಳನ್ನು ಮಾಡಿದ್ದೇವೆ, ಯಾವ್ಯಾವ ರೀತಿಯಾಗಿರ್ತಕ್ಕಂಥ ಅವಕಾಶಗಳನ್ನ ನಾವು ನಮಗೆ ಒದಗಿಸಿಕೊಟ್ಟು ಅಂತಕ್ಕಂಥದಕ್ಕೆ ಮಿಸ್ಟರ್ ಉತ್ತಮ್ ಸರ್ ಅವರೇ ಕಾರಣ. ಅವರು ಒಂದು ಅವಕಾಶವನ್ನ ವೇದಿಕೆಯನ್ನು ನಮಗೆ ಕೊಡದೇ ಹೋಗಿದ್ರೆ ನಾವು ಬಂದಿರ್ತಕ್ಕಂಥದ್ದನ್ನು ಒಂದ್ ಕಡೆ ಸ್ವೀಕರಿಸಿ ಅಥವಾ ತರ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದೀವಿ. ಒಂದನೇದಾಗಿ ನಾವು ನಮ್ಮ ಹಿರಿಯರಾಗಿರ್ತಕ್ಕಂಥ ಎಂ ಡಿ ವೆಂಕಮ್ಮ ಅವರು ಕೂಡ ಬಹಳಷ್ಟು ಮಾರ್ಗದರ್ಶನ ಮಾಡ್ತಾ ಇದ್ರು. 20 ವರ್ಷದ ಕೆಳಗಿದ್ದೇನೆ ನಾವು 15 ವರ್ಷ ಹಾಕೊಂಡಿದ್ದೀವಿ. ನಾವು ಆಕಾಶವಾಣಿಗೆ ಹೋಗಿದ್ವಿ, ಚಿತ್ರ ಕಾರ್ಯಕ್ರಮಗಳನ್ನು ಕೊಡೋದಕ್ಕೆ ಹೋಗಿದ್ವಿ ಹೊಸದಾಗಿ. ಹಾಗಾಗಿ ನಮ್ಮ ಈ ಪ್ರಯಾಣ ಇವತ್ತಿದು ಬಂದಿರ್ತಕ್ಕಂಥದ್ರಲ್ಲಿ ಇದು ಹಿಂದಿನ ಬಹಳ ಹಿಂದೆ ಇರ್ತಕ್ಕಂಥ ಎಲ್ಲ ಈಗಿನ ಕವಿಗಳಿಗೂ ಮತ್ತು ಹಿಂದೆ ಬರ್ತಿರ್ತಕ್ಕಂತಹ ನಮ್ಮ ಕವನಗಳಿಗೂ ಕೂಡ ಬಹಳ ಜಗಾದ ವ್ಯತ್ಯಾಸ ಇರಬಹುದು. ಯಾಕಂದ್ರೆ ಇವತ್ತು ಅಷ್ಟು ಸುಲಭವಾಗಿ ನಿಮ್ಗೆ ಅರಗಿಸ್ಕೊಳ್ತಕ್ಕಂಥ ಕವನಗಳನ್ನು ಇವತ್ತು ನಾವು ನೋಡೋಕೆ ಸಾಧ್ಯ ಇಲ್ಲ. ಅದಕ್ಕೆ ಸ್ವಲ್ಪ ಜ್ಞಾನ, ತಿಳುವಳಿಕೆ ಅಥವಾ ಸಾಹಿತ್ಯಿಕವಾಗಿರ್ತಕ್ಕಂಥ ಪ್ರಜ್ಞೆ ಯಾರಲ್ಲಿ ಇರ್ತದೆ ಅವ್ರು ಮಾತ್ರ ಅದನ್ನ ಅರ್ಥೈಸ್ಕೊಳ್ತಕ್ಕಂಥ ರೀತಿಯಲ್ಲಿ ಇವತ್ತಿನ ಯುವ ಪೀಳಿಗೆ ಬರ್ತಾ ಇರ್ತಕ್ಕಂಥದ್ದು ಬಹಳ ಒಳ್ಳೆಯ ಬೆಳವಣಿಗೆ ಅಂತ ನಾನು ಭಾವಿಸ್ತಾ ಇದ್ದೇನೆ. ಇಲ್ಲಿ ಬಂದಿರ್ತಕ್ಕಂಥ ಎಲ್ಲ ಬಹಳ ಮುಖ್ಯವಾಗಿ ಎಲ್ಲ ಕವನಗಳನ್ನ ನಾನು ಎಲ್ಲ ಕಡೆ ವಾಚನ ಮಾಡಿಬಿಟ್ಟಿದ್ದೇನೆ. ಹಾಗಾಗಿ ಅದರಲ್ಲಿಯೂ ನಾನು ಸಾರಿಗೆ ಕಾಯಿ ಕೊಟ್ಟಾಗ ಅವರು ಇಷ್ಟಪಟ್ಟು ಇಟ್ಕೊಂಡು ಯಾಕೆ ಮನೆಗೆ ಇಟ್ಕೊಂಡು ಅದನ್ನು ಮಾಡ್ತಾ ಇದ್ಯಾ, ಅದನ್ನ ಏನ್ ಮಾಡ್ತೀಯ ಗೊತ್ತಿಲ್ಲ, ಇದನ್ನು ನೀನು ಹೊರಗಡೆ ತರಲೇಬೇಕು ಅಂತಕ್ಕಂಥ ಒತ್ತಾಸೆ ಅವ್ರು ನನ್ನ ಮೇಲೆ ಹಾಕಿದ್ರು. ಹಾಗಾಗಿ ಇವತ್ತೇನಾದ್ರೂ ನಿಮ್ಮ ಕೈ ಮುಂದೆ ಅಥವಾ ನಿಮ್ಮ ಹಿಂದೆ ಇದೆ ಅನ್ನೋದಾದ್ರೆ ಈ ಪುಸ್ತಕ, ಅದಕ್ಕೆ ನಮ್ಮ ಎಸ್ ಉತ್ತಮ್ ಸರ್ ಅವರ ಪ್ರೇರಣೆಯ ಕಾರಣ. ಹಾಗಾಗಿ ನಾವು ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದಾದ ನಂತರ ಈ ಕಾರ್ಯಕ್ರಮದ ವೇದಿಕೆ ಮೇಲೆ, ಯಾಕಂದ್ರೆ ಮುಂದೆ ವಂದನಾರ್ಪಣೆಯಲ್ಲಿ ಕೂಡ ಎಲ್ಲರಿಗೂ ಹೇಳ್ತಾರೆ, ಆದ್ರೂ ಕೂಡ ನಾನು ಮೊದಲೇ ಹೇಳ್ಬಿಡ್ತೀನಿ. ಯಾಕಂದ್ರೆ ನಮ್ಮ ಅಜ್ಮೀರ್ ನಂದಾಪುರ್ ಸರ್ ಅವರನ್ನು ನಾನು ಮುಖತಃ ಯಾವತ್ತೂ ಭೇಟಿ ಮಾಡಿಲ್ಲ. ಆದ್ರೆ ಕಳೆದ ಒಂದು 10-15 ವರ್ಷದಿಂದ ನಾವು ಕೇವಲ ಫೋನ್ನಲ್ಲೇ ಅವರು ಮಾತಾಡ್ತಾ ಇದ್ವಿ. ಸಾಹಿತ್ಯಿಕ ಚಟುವಟಿಕೆ ಇರ್ಬೋದು ಅಥವಾ ಅವರು ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಚುನಾವಣೆಗಳು ನಡೆದಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ತಮ್ಮ ವಿಚಾರಗಳನ್ನು ನಮ್ಮ ಜೊತೆ ಚರ್ಚೆ ಮಾಡ್ತಾ ಇದ್ರು. ಅದರ ಜೊತೆಯಲ್ಲೇ ಅವ್ರನ್ನ ಸಲಹೆ ಮಾರ್ಗದರ್ಶನ ಕೊಡ್ತಾ ಇದ್ರು. ಇವತ್ತು ಬಂದು ಅವರ ಅದ್ಭುತವಾಗಿರ್ತಕ್ಕಂಥ ಮಾತುಗಾರಿಕೆಯನ್ನು ನೋಡೋದಕ್ಕೆ ಅವಕಾಶ ಆಯಿತು ನಮ್ಮೆಲ್ಲರಿಗೂ. ಹಾಗಾಗಿ ನಾನು ಅಜ್ಮೀರ್ ನಂದಾಪುರ್ ಸರ್ ಅವರಿಗೂ ಕೂಡ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಅದೇ ರೀತಿಯಾಗಿ ವೇದಿಕೆ ಮೇಲಿರ್ತಕ್ಕಂತಹ ನಮ್ಮ ವಿಶ್ವರೂಪ ಸರ್ ಇರ್ಬೋದು, ನಮ್ಮ ವಿಜಯನಗರ ಜಿಲ್ಲೆಯ ನಮ್ಮ ಪ್ರಜಾವಾಣಿಯ ಹಿರಿಯ ವರದಿಗಾರರಾಗಿರ್ತಕ್ಕಂತಹ ಬಾಲಕೃಷ್ಣ ಸರ್ ಅವರು ಕೂಡ ನಮಗೆ ಪತ್ರಕರ್ತರಿಗೆ ಅದು ಎಂತಹ ಅಮೂಲ್ಯವಾಗಿರ್ತಕ್ಕಂತಹ ಸಮಯ ಅಂತಂದ್ರೆ ನಮ್ಗೆ ಒಂದು 10 ನಿಮಿಷ ಇವತ್ತಿನ ಘಟನೆ ನನಗೆ ಬೆಳಿಗ್ಗೆ ಬಂದ ತಕ್ಷಣ ಈ ತರ ಘಟನೆ ಒಂದು ಆಗಿದೆ ಅಂತಕ್ಕಂಥದ್ದನ್ನ ನಾವು ತೋರಿಸ್ಬಿಟ್ರು. ನನಗೆ ಆಗ್ಲೇನೆ ಕಳವಳ ಶುರುವಾಗಿದೆ. ಯಾಕಂದ್ರೆ ಅದು ಅಂತಹ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸುದ್ದಿ ಇವತ್ತು ರಾಜ್ಯದಾದ್ಯಂತ ಅದು ಒಂದು ಸಂಚಲನ ಸೃಷ್ಟಿ ಮಾಡ್ತಕ್ಕಂಥ ಸುದ್ದಿ ಒಂದು ಇವತ್ತಾಗಿದೆ. ಆದ್ರೂ ಅಂತ ಒತ್ತಡವನ್ನ ಅವ್ರು ಬಿಟ್ಟು ಈ ಒಂದು ಕೃತಿಗೋಸ್ಕರ ಅವ್ರು ಬಂದಿದ್ದಾರೆ. ಹಾಗಾಗಿ ನಾನು ಅವರಿಗೆ ಧನ್ಯವಾದಗಳನ್ನ ವಂದಿಸ್ತೇನೆ. ಅದೇ ಜೊತೆಗೆ ಯಾಕೆ ಹೇಳಿದ್ರು 2 ಆಪರೇಷನ್ ಮಾಡಿಬಿಡ್ತಾ ಇದೆ ಅಂತ. ಸೊ ಅವರ ಸಮಯ ಸಹಿತವಾಗಿ ಅತ್ಯಮೂಲ್ಯವಾಗಿರ್ತಕ್ಕಂಥ ಸಮಯ, ಅದರಲ್ಲಿ 2 ಮಾತಿಲ್ಲ. ಯಾಕಂದ್ರೆ ಡಾಕ್ಟರ್ ಅವರ ಸಮಯವನ್ನು ನಾವು
ಅಂದಾಜಿಸೋದಕ್ಕೆ ಆಗೋದಿಲ್ಲ, ಬೆಲೆ ಕಟ್ಟಕ್ಕೆ ಆಗೋದಿಲ್ಲ ಕೂಡ. ಅಂತಹ ಒಂದು ಅಮೂಲ್ಯವಾಗಿರ್ತಕ್ಕಂಥ ಸಮಯವನ್ನ ನಮಗೆ ಕೊಟ್ಟಿದ್ದಾರೆ. ನಮ್ಮ ಚಿತ್ರರತ್ನ ಅವರು ಕೊಟ್ಟಿದ್ದಾರೆ, ನಮ್ಮ ಮೊಹಮ್ಮದ್ ರಫೀಕ್ ಸಾಹೇಬ್ ಅವರು ಕೂಡ ನಮಗೆ ಸಮಯ ಕೊಟ್ಟಿದ್ದಾರೆ. ನೀವೆಲ್ಲರೂ ಕೂಡ ಇವತ್ತು ಭಾನುವಾರ ಆದರೂ ಸಹಿತವಾಗಿ ಎಲ್ಲರೂ ತಮ್ಮ ಅಮೂಲ್ಯ ಸಮಯವನ್ನು ಕೊಟ್ಟಿದ್ದಾರೆ. ಮತ್ತೆ ನಮ್ಮ ಪ್ರೀತಿಯ ಸನ್ಮಾನವನ್ನು ಸ್ವೀಕರಿಸೋದಕ್ಕೆ ಬಂದಿರತಕ್ಕಂತಹ ಮೊಹಮ್ಮದ್ ರಫೀಕ್ ಸಾರ್ ಇರ್ಬೋದು, ನಮ್ಮ ಕಿರಣ್ ಭಾಷಾ ಸಾರ್ ಇರ್ಬೋದು, ನಮ್ಮ ವೀರೇಂದ್ರ ರಾಘವೇಂದ್ರ ಸರ್ ಇರ್ಬೋದು, ಶಿವಲಿಂಗಮ್ಮ ಸರ್ ಎಲ್ಲರೂ ಕೂಡ ನಾವು ಈ ಕಾರ್ಯಕ್ರಮಕ್ಕೆ ನಾವು ಬಂದು ಈ ಕಾರ್ಯಕ್ರಮವನ್ನ ಅತಿ ಹೆಚ್ಚು ಯಶಸ್ವಿ ಆಗೋದಕ್ಕೆ ನೀವೆಲ್ಲ ಕಾರಣಕರ್ತರಾಗಿದ್ದಾರೆ. ಹಾಗಾಗಿ ನಿಮ್ಗೆಲ್ಲರೂ ಕೂಡ ನಾನು ಹೊಂದಿಸ್ತಾ ನನ್ನ ಕೃತಿಯನ್ನ ನಾವು ಓದಿದ್ರೆ ನಮ್ಗೆ ಚೆನ್ನಾಗಿರ್ತದೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಬಂದವರಿಗೆ ಕೃತಜ್ಞತೆಯ ಮಾತನ್ನ ತಮ್ಮ ಕವಿನುಡಿಯಲ್ಲಿ ತಿಳಿಸಿದಂತಹ ಕವಿಗಳಾದಂತಹ ಚಾಂಬಾಷ್ ಅವರಿಗೆ ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವಂತಹ ಪ್ರಜಾವಾಣಿ ದಿನಪತ್ರಿಕೆಯ ಹೊಸಪೇಟೆಯ ಹಿರಿಯ ವರದಿಗಾರರಾದಂತಹ ಶ್ರೀ ಬಾಲಕೃಷ್ಣ ಸರ್ ಅವರು ಯಾವುದು ಮನುಷ್ಯ ಜೀವನ ಅಂತಂದ್ರೆ ನಾವು ಯಾವುದನ್ನು ಅಪೇಕ್ಷೆ ಪಡ್ತೀವಿ, ಯಾವ ಸುಖಗಳನ್ನು ಅಪೇಕ್ಷೆ ಪಡ್ತೀವಿ, ಯಾವ ದುಃಖಗಳನ್ನು ನಿರಾಕರಿಸ್ತೀವಿ, ಅವು ಇನ್ನೊಬ್ಬರಿಗೆ ನಾವು ಬಯಸದೇ ಇರ್ತಕ್ಕಂಥದ್ದು, ಇನ್ನೊಬ್ಬರಿಗೆ ಕೇಳನ್ನು ಬಯಸದೇ ಇರ್ತಕ್ಕಂಥದ್ದು, ಅದು ನಿಜವಾಗಿರ್ತಕ್ಕಂಥ ಮಾನವೀಯತೆ. ನನಗೆ ಮೋಸ ಆಗಲಿ ಅಂತೇಳಿ ನಾನು ಬಯಸೋದಿಲ್ಲ, ನನ್ನನ್ನು ಯಾರಾದರೂ ಕೊಲ್ಲಿ ಅಂತೇಳಿ ಬಯಸೋದಿಲ್ಲ, ನನಗೆ ಕೇಳನ್ನು ಮಾಡಲಿ ಅವಮಾನ ಮಾಡಲಿ ಅಂತೇಳಿ ನಾವು ಯಾರು ಭಾವಿಸೋದಿಲ್ಲ. ಅವುಗಳನ್ನೇ ನಾವು ಇತರರಿಗೆ ಮಾಡದೇ ಇರ್ತಕ್ಕಂಥದ್ದೇ ಮಾನವ ಧರ್ಮ. ಅಂತಹ ಒಂದು ಕೃತಿಯನ್ನ ಈ ಒಂದು ಸಂದರ್ಭದಲ್ಲಿ ಕವಿಮಿತ್ರರಾಗಿರ್ತಕ್ಕಂಥ ಚಾಂಬಾಷ್ ಅವರು ನಮ್ಮ ತೆಕ್ಕಲಕೋಟೆ ಹೋಬಳಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದಾಗಿದ್ದು 2000ರಿಂದ ನಮ್ಮ ಅಂಬೇಡ್ಕರ್ ಅಧ್ಯಕ್ಷರಾಗಿದ್ದಾಗಿದ್ದು ಪರಿಚಯ. ಅವರು ಇತ್ತೀಚೆಗೆ ನನಗೆ ಒಂದು ಕವನ ಸಂಘದ ಇದನ್ನ ಬೆರಕುಪಟ್ಟಿಗಳನ್ನು ಕೊಟ್ಟು ಸಾರಿಗೆ ಒಂದು ಮುನ್ನುಡಿ ಬರೀಬೇಕು ಅಂತ ಕೇಳಿದೆ. ಮುನ್ನುಡಿಯನ್ನ ಬರೀಬೇಕು ಅಂತ ಹೇಳಿದಾಗ ಆಯ್ತಪ್ಪ ಅಂತೇಳಿ ತಗೊಂಡು ಅದನ್ನೆಲ್ಲ ಓದಿದ್ರೆ ಅವ್ರು ಹೇಳಿದೆ, ಇಷ್ಟು ದಿನ ಎಲ್ಲಿದೆಯಪ್ಪ ನೀನು ಅಂತ ಕೇಳಿದೆ. ಸರ್ ಹಿಂಗಂತೀರಿ ಏನು ನಿನ್ನ ಬೈತಾ ಇಲ್ಲಪ್ಪ, ಇಷ್ಟು ದಿನ ನಿನ್ನ ಅಲ್ಲಿ ಇದ್ದಂಥ ಕವಿಯನ್ನು ನೀನು ಮುಚ್ಚಿದ್ದೀಯಾ, ಜಗತ್ತಿಗೆ ಬಿಚ್ಚಿಡು, ಅವಾಗ ಏನಂತ ವ್ಯಕ್ತ ಆಗುತ್ತೆ. ಇಲ್ಲಿ ಕುಳಿತಂಥವರ ಮನಸ್ಸಿನಲ್ಲಿ ಎಲ್ಲರಲ್ಲಿಯೂ ಕೂಡ ಒಬ್ಬ ಕವಿ ಇದ್ದಾನೆ. ಕವಿ ಅಂದ್ರೆ ಒಬ್ಬ ಸೃಷ್ಟಿಗಾರ, ಹೊಸದನ್ನು ಆಲೋಚನೆ ಮಾಡತಕ್ಕಂಥ ಮನಸ್ಸುಳ್ಳ ಒಬ್ಬ ಸೃಜನಶೀಲ ವ್ಯಕ್ತಿ ನಮ್ಮೆಲ್ಲರ ಮನಸ್ಸಿನಲ್ಲಿ ಇದ್ದಾನೆ. ಓದು ಬರಹನೇ ಬರೀಬೇಕು ಅಂತ ಏನಿಲ್ಲ, ಅಲ್ಲಿಗೆ ಹಿಡಿದಿಲ್ಲ, ಬರೆಯಲಿಲ್ಲ, ಲೆಕ್ಕಣಿಕೆ ನಮಗೆ ಒಲಿದಿಲ್ಲ, ಶ್ರೀ ಗುರು ನಮಗೆ ಕಲಿಸಿಲ್ಲ ಅಂತ ಹೇಳ್ತಕ್ಕಂಥ ಮನೆಯ ಹೆಂಡಿ ಕೆಲಸವನ್ನು ಮಾಡಿದಂತ ಜನಪದ ಗರತಿ ಆಚಾರ ಸಾಕು ನೀತಿಗೆ ಪ್ರಭುವಾದ ಮಾತಿನಲ್ಲಿ ಚೂಡ ಮಣಿಯಾಗ ನಡೆದಂತೆ ಜ್ಯೋತಿ ಆಗುವುದಕ್ಕೆಲ್ಲ ಅಂತ ಮಹತ್ತರವಾಗಿರ್ತಕ್ಕಂಥ ಸಂದೇಶವನ್ನು ಸಾಕ್ತಾರೆ. ನೋಡಿ, ಹಾಗೆ ಶಾಲೆ ಹೋಗಿಲ್ಲ, ಯೂನಿವರ್ಸಿಟಿಯ ಮೆಟ್ಟಿಲನ್ನು ಹತ್ತಿಲ್ಲ, ನಮ್ಮ ಜನಪದ ತ್ರಿಪದಿಗಳಲ್ಲಿ ಬರುತ್ತೆ ಪಠ್ಯಪುಸ್ತಕಗಳಲ್ಲಿ. ನೋಡಿ, ಯಾಕೆ ಮಗ ಏನಾಗಬೇಕು, ಆಚಾರಗಳಿಗೆ ಅರಸನಾಗಬೇಕು. ಆಚಾರ ಅಂದ್ರೇನು, ಆಯಾ ಸಮಾಜಗಳು ಒಪ್ಪಿತವಾಗಿರ್ತಕ್ಕಂಥ ಆಯಾ ದೇಶದ ಸಂವಿಧಾನಗಳಿಗೆ ಅನುಗುಣವಾಗಿ ಆಕೆಯ ಮಗ ನ್ಯಾಯವಂತನಾಗಿ ನೀತಿವಂತನಾಗಿ ಬದುಕಬೇಕು ಅಂತಕ್ಕಂಥದ್ದು ಆ ಪದದ ತಾತ್ಪರ್ಯ. ಆಕೆ ಮಗ ಮುಂದೆ ಏನಾಗಬೇಕು, ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ಶ್ರೀಮಂತ ಆಗಬೇಕು ಅಂತಕ್ಕಂಥದ್ದಲ್ಲ. ಆಕೆ ಏನ್ ಹೇಳ್ತಾರೆ ಅಂದ್ರೆ ಜೋಗಿ ಆಗಬೇಕಲ್ಲ ಅಂತ, ಅಂದ್ರೆ ಬೆಳಕಾಗಬೇಕು. ಆಕೆ ಮಗ ಈ ಜಗತ್ತಿಗೆ ಬೆಳಕಾಗಬೇಕು ಅಂತ ಭಾವಿಸ್ತಾಳೆ. ಇವತ್ತು ಅನೇಕ ಜನರನ್ನ ಮಹನೀಯರನ್ನು ನಾವು ದಿನನಿತ್ಯವೂ ನಮ್ಮ ಪಠ್ಯಪುಸ್ತಕಗಳ ಮೂಲಕ ಇರ್ಬೋದು, ಅಥವಾ ಧಾರ್ಮಿಕ ವ್ಯಕ್ತಿಗಳಿರ್ಬೋದು, ಅಥವಾ ಜಗತ್ತಿಗೆ ದರ್ಶನವನ್ನು ನೀಡಿರ್ತಕ್ಕಂಥ ವ್ಯಕ್ತಿಗಳನ್ನ ನೋಡಿರ್ಬೋದು. ನಾವು ದಿನನಿತ್ಯವೂ ಅವರನ್ನ ಸ್ಮರಣೆ ಮಾಡ್ತೀವಿ, ಗೊತ್ತಿದ್ದು ಗೊತ್ತಿಲ್ಲದೆಯೋ ನೆನೆಸ್ಕೊಳ್ತೀವಿ. ಅವರನ್ನ ಮಹಾತ್ಮರನ್ನಾಗಿ ಕಂಡಿದ್ದೇವೆ, ದಾರ್ಶನಿಕರನ್ನಾಗಿ ಕಂಡಿದ್ದೇವೆ, ದೇವರನ್ನಾಗಿಯೂ ಕೂಡ ಕಂಡಿದ್ದೇವೆ. ಹೌದಾ? ಅವರೆಲ್ಲರ ಉದ್ದೇಶ ಏನು ಅಂತಂದ್ರೆ ಮಾನವನ ಬದುಕು ಹಸನಾಗಬೇಕು, ಎಲ್ಲರೂ ವಿದ್ಯಾವಂತರಾಗಬೇಕು, ಎಲ್ಲರೂ ಸುಶಿಕ್ಷಿತರಾಗಬೇಕು, ಎಲ್ಲರೂ ಪ್ರೀತಿಯಿಂದ ಬಾಳಬೇಕು, ಎಲ್ಲರೂ ಕೂಡ ಸೌಹಾರ್ದದಿಂದ ನಾವೆಲ್ಲರೂ ಕೂಡ ಒಂದೇ ಅಂತಕ್ಕಂಥ ಭಾವನೆಯಿಂದ ಬಾಳಬೇಕು ಅಂತಕ್ಕಂಥ ಮಾನವ ಕುಲಂ ತಾನಂತೆ ಬಲಂ ಅಂತ ಹೇಳ, ಮಾನವ ಜಾತಿ ತಾನಂದೇ ಬಲಂ ಅಂತೇಳಿ ಆದಿಕವಿ ಪಂಪನಿಂದ ಹಿಡಿದು ಇವನ್ ಆರವಯದೇ ಇವ ನಮ್ಮವ ಅಂತಕ್ಕಂಥ ಬಸವಣ್ಣ ಮೇಲೆ ಹಿಡಿದು ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಿಕೊಳ್ಳಬೇಡಿ ಎನ್ನುವ ಉತ್ಸಪ್ಪಗಳಿರ ಅಂತಕ್ಕಂಥ ಪುರಂದರದಾಸರ ವಚನ ಇರ್ಬೋದು, ಇವತ್ತಿನ ಆಧುನಿಕ ಕವಿ ವಿಶ್ವಮಾನವ ಸಂದೇಶವನ್ನು ನೀಡಿರ್ತಕ್ಕಂಥ ಕುವೆಂಪು ಅವರ ಸಂದೇಶ
ಮನುಜಪಥ ವಿಶ್ವಪಥದ ಉದ್ದೇಶ ಏನಿದೆ ಅಂತಂದ್ರೆ ಅದು ಎಲ್ಲರೂ ಕೂಡ ಕೂಡಿ ಬದುಕಬೇಕು, ನಾವೆಲ್ಲರೂ ಕೂಡ ವಿಶ್ವಮಾನವರಾಗಬೇಕು ಅಂತಕ್ಕಂಥ ಸಂದೇಶ. ಕುವೆಂಪು ಅವರ ಒಂದು ಕೃತಿಯಲ್ಲಿ ಅವ್ರು ಹೇಳ್ತಾರೆ, ಹುಟ್ಟಿದಾಗ ಮಾನವ ವಿಶ್ವಮಾನವನಾಗಿರ್ತಾನೆ, ಯಾವಾಗ ಮಗು ಬೆಳೆದಂತೆಲ್ಲ ಅನೇಕ ಆರೋಪಗಳು ಅವನ ಮೇಲೆ ಸಾಬೀತಾಗ್ತಾ ಹೋಗ್ತವೆ. ಒಂದು ಮಗು ತಾಯಿಯ ಗರ್ಭದಿಂದ ಹೊರಗಡೆ ಬಿದ್ದಾಗ ಆ ಮಗುವಿಗೆ ಯಾವುದೇ ಜಾತಿ ಇರೋದಿಲ್ಲ, ನಾವು ಕೂಡ ತಂದೆ ತಾಯಿ ಅಂತ ಹುಟ್ಟಿರೋದಿಲ್ಲ. ನಾವೇನ್ ಮಾಡ್ತೀವಿ, ಒಂದು ಅಪ್ಲಿಕೇಶನ್ ತರ್ತಾರೆ, ಯಾರೋ ಡಾಕ್ಟರ್ ಅಲ್ಲಿ ನರ್ಸ್ಗಳಿರ್ತಲ್ಲ ಅವರೊಂದು ಅಲ್ಲಿ ಏನ್ ಮಾಡ್ತಾರೆ, ಮಗುವಿನ ಹೆಸರು ಕ್ಯಾಪ್ ಬಿಡ್ತಾರೆ, ಹೆಸರು ಇಟ್ಟಿರೋದಿಲ್ಲ, ಹಾಸ್ಪಿಟಲ್ ಇರುತ್ತೆ. ಅದು ಏನ್ ಮಾಡ್ತಾರೆ, ತಂದೆ ತಾಯಿ ಹೆಸರು ಬಿಡ್ತಾರೆ, ಅಲ್ಲಿ ಶುರುವಾಗಿ ಕೇಳ್ತಾರೆ ಯಾವ ಜಾತಿ ನಿಮ್ದು ಅಂತ ಕೇಳ್ತಾರೆ, ಯಾವ ಜಾತಿ ಅಂತ ಕೇಳ್ತಾರೆ, ಜಾತಿ ಕಾನೂನನ್ನು ನಮೂದು ಮಾಡ್ತಾರೆ, ಯಾವ ರಾಷ್ಟ್ರ ಯಾವ ಭಾಷೆ ಏನು ಅಂತ ಎಲ್ಲ ನಮೂದು ಮಾಡ್ತಾರೆ. ಇವು ನಮಗೆ ಆಡಳಿತಾತ್ಮಕವಾಗಿ ಬೇಕೇ ಹೊರತಾಗಿ ಬರ್ತಾ ನಾವೇನಾಗಿ ವಿಶ್ವಮಾನವರಾದ ಮನುಷ್ಯರ ಮಾನವರಿಗೆ ಅಥವಾ ಬಾಲಕರಿಗೆ ಬರ್ತಾ ನಾವು ಬೇರೆ ಬೇರೆ ರೀತಿಯ ಸಂಸ್ಕಾರಗಳನ್ನ ಕೊಡ್ತಾ, ಧಾರ್ಮಿಕ ಸಂಸ್ಕಾರ, ಜಾತಿಯ ಸಂಸ್ಕಾರಗಳನ್ನ ಕೊಡ್ತಾ ಏನಾಗ್ತದೆ, ಆ ಮಗು ಮತ್ತೆ ಮೂಲ ಸಾರವರು ಹೇಳಿದ್ರಲ್ಲ, ಯಾರು ಯಾವ ಕಾರಣಕ್ಕೆ ಒಂದಾಗ್ತಾರೆ ಅಂತಂದ್ರೆ ಯಾವುದೇ ಕಾರಣಕ್ಕೆ ಒಂದಾಗಲಿ ನಾವೆಲ್ಲರೂ ಮನುಷ್ಯರು ಅನ್ನೋ ಕಾರಣಕ್ಕೆ ಒಂದಾಗಬೇಕಾಗಿದೆ. ನಾವು ಮನುಷ್ಯರು ಅನ್ನುವ ಕಾರಣಕ್ಕೆ ಒಂದಾಗಬೇಕಾಗಿದೆ. ನಾವೆಲ್ಲೋ ಯಾವ ಜಾತಿ ಯಾವ ಧರ್ಮ, ಶ್ರೀಮಂತರೋ ಬಡವನೋ, ಏನು ಉದ್ಯೋಗ ಮಾಡ್ತೀವೋ, ಚಪ್ಪಲಿ ಹೊಡಿತೀವೋ, ಅದಕ್ಕಾಗಿ ಅಧ್ಯಕ್ಷನೋ ಸೇನಾನಿಯೋ ನಮ್ಮಾರನೋ ಚಮ್ಮಾರನೋ ಕಾಯಕದಲ್ಲೋ ಪೂಜ್ಯ ಅಂತ ಹೇಳಿ ಯಾರೋ ಕುವೆಂಪು ನಾವು ಮಾಡ್ತಕ್ಕಂಥ ಕಾಯಕ, ಚಪ್ಪಲಿ ಹೊಡೆಯುವ ಕಾಯಕ ಇರ್ಬೋದು, ರಾಷ್ಟ್ರಾಧ್ಯಕ್ಷರ ಕಾಯಕ ಇರಬಹುದು. ಅಂತಹ ಒಂದು ಉದ್ದೇಶಗಳನ್ನ ಅವುಗಳನ್ನ ಓದಿಕೊಂಡಂತ ತಿಳಿದುಕೊಂಡಂತ ಚಾಣಭಾಷ ಅವರು ಒಬ್ಬ ಶಿಕ್ಷಕರಾಗಿ ಸೇವೆಯನ್ನ ಮಾಡಿದಂಥವ್ರು. ಅವರು ಒಂದು ತಮ್ಮ ನಿರಂತರ ಅಧ್ಯಯನ ಮತ್ತು ವಿದ್ಯಾರ್ಥಿಗಳೊಂದಿಗೆ ಒಡನಾಟದಲ್ಲಿ ಒಬ್ಬ ಉತ್ತಮ ಶಿಕ್ಷಕರಾಗಿ, ಮುಖ್ಯಗುರುಗಳಾಗಿ ಸೇವೆ ಸಲ್ಲಿಸಿ ಈಗ ಪತ್ರಕರ್ತರಾಗಿ ಅವರೇ ಆಗಿರ್ತಕ್ಕಂಥ ಒಂದು ಶಾಲೆಯನ್ನ ನಡೆಸ್ತಾ ಇದ್ದಾರೆ. ಅವರ ಭಾವನೆಗಳಿಗೆ ಏನಾಗಿದೆ ಅಂದ್ರೆ ನಿರಂತರವಾಗಿ ಮಕ್ಕಳ ಜೊತೆ ಒಡನಾಟ. ಅಂದಾಜು ಒಂದು 25 ವರ್ಷ ಶಿಕ್ಷಕರಾಗಿ ಸೇವೆ ಸಲ್ಲಿಸಿದ್ದಾರೆ. ಈಗ ನಮಗೆ ನಾವು ಹೆಚ್ಚು ವಯಸ್ಸಾದಂಗೆಲ್ಲ ಏನ್ ಮಾಡ್ಬೇಕಂದ್ರೆ ಮಕ್ಕಳ ಜೊತೆಗೆ ಯುವಕರ ಜೊತೆಗೆ 7 ವರ್ಷ ಹೆಚ್ಚು ಮುದುಕರ ಜೊತೆಗೆ ಏನಾದ್ರು ಗೊತ್ತಾ, ಅವ್ರ ಬೇನೆ, ಅವ್ರ ಬೇಸರ, ಅವ್ರ ರೋಗ, ಅವ್ರ ನೋವು ಹೇಳ್ಬೋದು ನಿಜ. ಆದ್ರೆ ಏನಾಗ್ಬಿಡುತ್ತೆ ಅಂತಂದ್ರೆ ಬರೀ ಅವ್ರಿಗೆ ಕೇಳಿ 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 ಅವ್ರ ನನಗೆ ವಯಸ್ಸಾಯ್ತಲ್ಲ ಅಂತ. ನಾನು ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೆ ಮೊನ್ನೆ. ಹೋದಾಗ ಬಹಳ ವರ್ಷದ ಮೇಲೆ ಹೋಗಿದ್ದೆ, ಒಂದು 15 ವರ್ಷದ ಮೇಲೆ ಹೋಗಿದ್ದೆ. ಹೋದ್ಮೇಲೆ ಅವರ ತಾಯಿ ಹೇಳಿದ್ರು, ಇಲ್ಲಪ್ಪ ನಮ್ಮ ಮಗಳಿಗೆ ಹಂಗೆ ಮದುವೆ ಆಯ್ತು, ಅವ್ರ ಮಗಳು ನಾನು ಕ್ಲಾಸ್ಮೇಟ್ ಅನ್ಕೊಂಡೆ. ತುಂಬ ಯೋಚನೆ ಮಾಡಿದೆ, ಮಾತಾಡಿಲ್ಲ. ನನಗೆ ಅವತ್ತಾದ್ರಿಂದ ಅಲ್ಲಿಗೆ ಹೋಗ್ತಾ ಇದ್ದೆ, ಸೇಮ್ ಕ್ಲಾಸ್ಮೇಟ್ಸ್ ನಾವು. ಹೌದಾ, ಹಿಂಗೆ ಮನಸ್ಸು ಏನಾಗುತ್ತೆ ಅಂತಂದ್ರೆ ಬರೀ ಅವುಗಳನ್ನೇ ಯಾವಾಗಲೂ ಮನಸ್ಸನ್ನ ಮಗುವಿನಂತೆ ಇಟ್ಕೊಳ್ಬೇಕು ಅಂತೇಳಿ ಚಾಣಭಾಷ ಬಯಸ್ತಾರೆ. ಯಾಕಂದ್ರೆ ಮಗುವಿಗೆ ನಿರ್ವಿಕಲ್ಪ ಭಾವನೆ ಇರುತ್ತೆ. ಯಾವುದಕ್ಕೂ ಇದು ಒಳ್ಳೆಯದು ಯಾವುದು, ಕೆಟ್ಟದ್ದು ಯಾವುದು ಅಂತಕ್ಕಂಥ ಯಾವ ಭಾವನೆ ಇರೋದಿಲ್ಲ. ಇದನ್ನ ಮಾಡಬೇಕು ಮಾಡಬಾರ್ದು ಅನ್ನೋದಿರೋದಿಲ್ಲ. ಆ ಮುಗ್ಧವಾಗಿರ್ತಕ್ಕಂಥ ಮಗುವಿನ ಮನಸ್ಸೇನಿದೆ, ಆ ಮನಸ್ಸನ್ನ ನಾವೆಲ್ಲರೂ ಹೊಂದಬೇಕು ಅಂತಕ್ಕಂಥ ಭಾವನೆಯಿಂದ ಮಗು ಏನಾಗಬೇಕು ಅಂತ. ಆದ್ರೆ ಇವತ್ತು ಭಾರತದಲ್ಲಿನೇ ಆಗಲಿ ಇಡೀ ವಿಶ್ವದಲ್ಲಿನೇ ಆಗಲಿ ಅಂತಹ ವಾತಾವರಣ ಇಲ್ಲ. ಎಲ್ಲರೂ ಕೂಡ ನಮ್ಮ ಜಾತಿಯ ಧರ್ಮಗಳ ಅಧಿಕಾರಗಳ ಶ್ರೇಷ್ಠತೆಯ ಭ್ರಮೆಯಲ್ಲಿ ಬಳಲ್ತಾ ಇದ್ದೇವೆ. ಅವುಗಳ ಭ್ರಮೆಗಳು ಅಷ್ಟೇ, ಅವು ಯಾವ ಶಾಶ್ವತವಾಗಿರ್ತಕ್ಕಂಥವಲ್ಲ. ಇವತ್ತು ನಾವೆಲ್ಲರೂ ಕೂಡಿ ಇದ್ದೇವೆ. ನಾವು ಸಣ್ಣವರಿದ್ದಾಗಲೇ ಅದೇ ಸಂದರ್ಭದಲ್ಲಿನೇ ನಾವು ಡಿಗ್ರಿ ಓದ್ತಕ್ಕಂಥ PUC ಓದ್ತಕ್ಕಂಥ ಸಂದರ್ಭದಲ್ಲಿನೇ ಅವಾಗ ರಾಮ ಜನ್ಮಭೂಮಿ ಬಾಬರಿಯಿಂದ ಸಿದ್ದಿದ್ದು ಜಗಳಗಳು ಅವಾಗಿನ ನಡೀತಾ ಇದ್ವಿ. ಅವುಗಳನ್ನು ಓದಿದಾಗ ನನ್ನೆಲ್ಲ ಸ್ನೇಹಿತರು ಎಲ್ಲರ ಒಡನೆ ಒಡನಾಟ ಇರುವಾಗ ಅದೇ ಸಂದರ್ಭದಲ್ಲಿ ನಮ್ಮ ತರೀಕೆರೆಯವರು ರಾಮ ತರೀಕೆರೆಯವರ ಸೂಫಿ ಸಂದರ್ಭದ ಒಂದು ಬುಕ್ ಇದೆ. ಅದು ನಮಗೆ ಬಹಳ ಪರಿಣಾಮವನ್ನು ಬೀರಿತು. ಅವಾಗ ಏನಾಯ್ತು, ನಾವೆಲ್ಲರ ಜೊತೆಗೆ ಇರಬೇಕು ಅಂತ ನನ್ನ ಮನಸ್ಸು ಬಯಸ್ತಾ ಇತ್ತು. ಅದೇ ರೀತಿಯಾಗಿ ಇವತ್ತಿದ್ದೇವೆ, ಮುಂದೆನೂ ಇರ್ತೇವೆ, ಉಸಿರಿನೊಬ್ಬರಿಗೆ ಇರ್ತೇವೆ. ಆದ್ರೆ ಇವತ್ತೇನಾಗಿದೆ ಅಂತಂದ್ರೆ ವಿಧ್ವಂಸಕ ಕೃತ್ಯಗಳು ಯಾರೋ ಪಾಪಿಗಳು ಮಾಡ್ತಕ್ಕಂಥ ಯಾವುದೋ ಒಂದು ಇದಕ್ಕೆ ಒಂದು ಸಮುದಾಯವನ್ನು ಗುರಿ ಮಾಡ್ತಕ್ಕಂಥ ಅವರ ವೇಷಭೂಷಣಗಳನ್ನ ನಿಮಗೆ ಅರ್ಥ ಆಗೋದನ್ನ ನಾವು ಸೂಕ್ಷ್ಮವಾಗಿ ಹೇಳ್ತಾ ಇದ್ದೀನಿ. ಯಾಕಂದ್ರೆ ನನಗೆ ವಿರೋಧಗಳು ಬರೋ ಸಾಧ್ಯತೆಗಳಿರ್ತವೆ, ಅಂದ್ರೂ ಇಲ್ಲಕ್ಕೆ ತಿಳಿಯೋದಿಲ್ಲ. ಯಾಕಂದ್ರೆ ಅಧಿಕಾರ ಶಾಶ್ವತ ಅಲ್ಲ. ನೋಡಿ, ಇನ್ನೊಬ್ಬರ ವೇಷಭೂಷಣಗಳನ್ನ, ಆಹಾರ ವಿಹಾರಗಳನ್ನ ಪ್ರಶ್ನೆ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ. ಅಂದ್ರೆ ನಾನು ನಂಬಿದ್ದೇ ಶ್ರೇಷ್ಠ, ನಾನು ಹೇಳಿದ್ದೇನೆ ಶ್ರೇಷ್ಠ ಇದಂತೆ ನಮ್ಮೆಲ್ಲರಿಗೂ ಗೊತ್ತಿದೆ. ನಾವೆಲ್ಲರೂ ಕೂಡ ಒಂದು ಪದ್ಯವನ್ನ ಗಾಂಧೀಜಿಯವರು ದಿನನಿತ್ಯ ಪ್ರಾರ್ಥನೆ ಮಾಡ್ತಕ್ಕಂಥ ಪದ್ಯವನ್ನ
ಹಾಡಿ ಬೆಳೆದವರು, ಕೇಳಿ ಬೆಳೆದವರು, ರಘುಪತಿ ರಾಘವ ರಾಜ ಪತಿತ ಪಾವನ ಸೀತಾರಾಮ್ ಈಶ್ವರಲ್ಲ ದೇವನ ಸರ್ವೋ ಸನ್ಮತಿ ಕೇವಲವ. ಅಂದ್ರೆ ಎಲ್ಲರಿಗೂ ಕೂಡ ಸಂಬಂಧವನ್ನು ಉಂಟು ಮಾಡಿ ಪರಮಾತ್ಮ ಅಂತಕ್ಕಂಥವ್ರು, ಅವನು ರಾಮನೇ ಇರ್ಬೋದು, ಕೃಷ್ಣನೇ ಅಲ್ಲ ಇರ್ಬೋದು, ಯೇಸುವೇ ಇರ್ಬೋದು, ಈಶನೇ ಇರ್ಬೋದು, ಜಗತ್ತಿಗೆ ಇರ್ತಕ್ಕಂಥ ಒಬ್ಬ ತಂದೆ ಏನಿದ್ದಾರೆ, ನಿರ್ಮಾತೃ ಏನಿದ್ದಾರೆ, ಅವರನ್ನ ನಾವು ಸ್ಮರಣೆ ಮಾಡುತ್ತೇವೆ. ಆದ್ರೆ ಇವತ್ತಿನ ಅಂತಂದ್ರೆ ನಾವ್ಯಾವುದೋ ಕಾರಣಕ್ಕೆ ವಿಮೋಚಕ ಕೃತ್ಯಗಳಿಗೆ ಇದನ್ನು ಮಾಡಿ ಈ ಸಮಾಜದಲ್ಲಿ ಅದನ್ನ ಗುರಿಯಾಗಿಸುವ ನಿಟ್ಟಿನಲ್ಲಿ ಹಿಂಗೆ ಅಂದ್ರೆ ಅದಕ್ಕಾಗಿ ಬಸವಣ್ಣವರು ಹೇಳ್ತಾರೆ, ದೇವರೊಬ್ಬ ರಾಮ ಹಲವು. ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷರಾದಂತಹ ಶ್ರೀಯುತ ಎನ್ ವೀರಭದ್ರಗೌಡ ಸರ್ ಇವರಲ್ಲಿ ಕೇಳ್ಕೊಳ್ತಾ ಇದ್ದಾರೆ. ಶ್ರೀ ಚಾಂಪಾಶರ್ ಅವರ ಪ್ರಥಮ ಕವನ ಸಂಕಲನ ಮಗು ನೀನಾಗುವೆನಾ ಇವತ್ತು ಲೋಕಾರ್ಪಣೆ ಆಗ್ತಾ ಇದೆ. ಒಂದು ಕೃತಿಯನ್ನ ಕನ್ನಡ ಸಾರಸ್ವತ ಲೋಕಕ್ಕೆ ಕೊಡ್ತಾ ಇರುವಂತಹ ಚಾಂಪಾಶರ್ ಅವರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಇದನ್ನ ಬಿಡುಗಡೆ ಮಾಡಿದಂತಹ ಶ್ರೀಯುತ ಎನ್ ವೀರಭದ್ರಗೌಡರಿಗೆ ಮತ್ತು ವೇದಿಕೆಯಲ್ಲಿರುವಂತಹ ಎಲ್ಲ ಗಣ್ಯರಿಗೆ ಜೋರಾದ ಚಪ್ಪಾಳೆಯೊಂದಿಗೆ ಧನ್ಯವಾದಗಳು. ಕನ್ನಡ ಕಾವ್ಯ ಲೋಕದಲ್ಲಿ ನಿಮ್ಮ ಛಾಪು ಇನ್ನು ಮುಂದೆ ಮೂಡಲಿ ಎನ್ನುವ ಒಂದು ಆರೈಕೆಯನ್ನು ವ್ಯಕ್ತಪಡಿಸ್ತಾ ತಮ್ಮ ನಮ್ಮ ಕವಿ ಮಿತ್ರ ಶಾಂತ್ ಭಾಷಾ ಅವರ ಪ್ರಥಮ ಕವನ ಸಂಕಲನ ಮಗು ನೀನಾಗುವೆನಾ ಇದೀಗ ಬಿಡುಗಡೆಗೊಂಡಿದೆ. ಅದಕ್ಕೆಲ್ಲರಿಗೂ ಸಾಕ್ಷಿ ಈ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವಂತ ಹಿರಿಯ ವರದಿಗಾರರಂತ ಬಾಲಕೃಷ್ಣ ಅವರೇ, ವೀರಭದ್ರಗೌಡರೇ, ಮತ್ತು ಜಿಲ್ಲೆಯ ಸಾಂಸ್ಕೃತಿಕ ಪರಂಪರೆಯಿಂದ ನಮ್ಮ ಸಹೋದರ ಸಮಾಜದ ಸಾಹಿತ್ಯಶ್ರೀ ಪುಸ್ತಕರಾದಂಥ ಇಲ್ಲಿರುವಂಥ ಇಲ್ಲ ನಮ್ಮ ಮೈಸೂರಿನ ಡಾಕ್ಟರ್ ಮಧುಸೂದನ್ ಅವರೇ, ನನಗೆ ಬಳ್ಳಾರಿ ನಮ್ಮ ವೀರೇಂದ್ರ ರಾಘವ್ ಅವರೇ, ಶ್ರೀಲಿಂಗಪ್ಪ ಅಂಜಾಳ್ ಅವರೇ ಒಂದು ಕಾಲದಲ್ಲಿ ಒಂದು ಮಾತು ಕೊಡ್ತಿತ್ತು ಅವಾಗೆಲ್ಲ. ಅವಾಗ ನಾವೆಲ್ಲ ಸ್ಟೂಡೆಂಟ್ ಇದ್ದಾಗ ಬಿಜಿ ಅವರು ಧಾರವಾಡದಲ್ಲಿ ಹೋಗಿ ಭಾಷಣ ಮಾಡಿದ್ರು, ನಿಮಗೆಲ್ಲ ಗೊತ್ತಿರುತ್ತೆ. ನಮ್ಮ ಕಡೆ ಬೇರೆ, ನಮ್ಮ ಕಡೆ ಬಿಜಿ ಅವರು ಭಾಷಣ ಮಾಡಿದ್ರು. ಅಲ್ಲಿ ಬೇಂದ್ರೆ ಅವರು ಇದ್ರು, ಆ ವೇದಿಕೆಯಲ್ಲಿ ಬಿಜಿ ಅವರು ಭಾಷಣ ಮಾಡಿದ್ರು. ಬಿಜಿ ಅವರು ಭಾಷಣ ಬಳ್ಳಾರಿಯವರಿಗೆ ಹೊಸದೇ ಅಲ್ಲ. ನನ್ನ ಕೈಯಲ್ಲಿ ಒಂದು ಲೆದರ್ ಬಾಲ್ ಕಲ್ಲನ್ನ ಹಿಡಿದು ತನ್ನನ್ನೇ ತಾನು ತಿರುಗಿ ಬೀಸಿ ಎಸೆದ್ಬಿಟ್ರೆ ಅದು ಯಾರ ತಲೆಗೆ ಬೀಳುತ್ತೆ, ಯಾರ ಮನೆ ಮುಂದೆ ಬೀಳುತ್ತೆ, ಅದು ಕವಿ ಮನೆನೇ ಆಗಿರುತ್ತೆ ಅಂತ ಬೀಚ್ ಅವರು ಹೇಳಿದ್ರು. ನಾನು ಸ್ಟೂಡೆಂಟ್ ಇದ್ರು ಅವಾಗೆಲ್ಲ. ಆ ಮಾತು ಇವತ್ತು ಬಳ್ಳಾರಿ ಗಮನಿಸಿ, ಆ ಮಾತಿಗೆ ಬಳ್ಳಾರಿ ನಾನು ಪತ್ರಿಕೆ ನೋಡ್ತಾ ಇರ್ತೀನಿ. ಆ ಪತ್ರಿಕೆ ಯಾವ್ದಾದ್ರು ಒಂದು ಸಾಲಿನಲ್ಲಿ ಗೆಳೆಯ ಹೆಸರು ಇದ್ದೇ ಇರ್ತಾವೆ. ಅಲ್ಲಿ ಬೇರೆಯವರು ಇನ್ನೊಂದು ಮಾತು ಹೇಳಿದ್ರು, ಬಹುಶಃ ಅದು ಪ್ರಚಾರ ಆಗಿಲ್ಲ. ಅಲ್ಲಿ ಬೀಚ್ ಅವರು ಹೇಳಿದ ತಕ್ಷಣ ಬೇರೆಯವರು ಒಂದು ಮಾತು ಹೇಳ್ತಾರೆ, ಅದು ಪ್ರಚಾರ ಆಗಿಲ್ಲ. ಬೀಚ್ ಅವ್ರ ಪ್ರಚಾರ ಆಯ್ತು. ನಮ್ ಬೀಚ್ ಅವ್ರು ಹೇಳಿದ್ರು, ಒಂದು ಮಾತು ಹೇಳಿದ್ರು, ನೀವು ಕೇಳಿಸ್ಕೊಂಡ್ರ ಇಲ್ಲ, ಒಂದು ಮಾತು ಹೇಳಿದ್ರು ಕೇಳಿಸ್ಕೊಂಡ್ರ ಅಂತ. ಇಲ್ಲ ಕೇಳಿಸ್ಕೊಂಡ್ರೆ ಇನ್ನೊಂದು ರಿಪೀಟ್ ಮಾಡ್ರಿ ಅಂತ. ಏನಂದ್ರ, ನನ್ನ ಕೈಯಲ್ಲಿ ಒಂದು ಕಲ್ಲು ಲೆದರ್ಬ ಹಿಡಿದು ತನ್ನನ್ನೇ ತಾನು ಸುತ್ತಿ ತಿರುಗಿ ಹಿಂಗ್ ಬೀಸಿದ್ರ ಅದು ಯಾರ ತಲೆ ಬರುತ್ತೆ, ಅದು ಕವಿ ತಲೆನೇ ಆಗಿರುತ್ತೆ ಅಂತ ಹೇಳಿದ್ರು. ಆದ್ರೆ ಈಚೆಯವ್ರಿಗೆ ಗೊತ್ತಿಲ್ಲ ಯಾರ ತಲೆ ಬೀಳುತ್ತೆ. ಆ ತಲೆಗ ಕೆಲವು ತಲೆಗ ಬದುಕು ಬರೋದಿಲ್ಲ, ಕೆಲವು ತಲೆಗ ರಗತ್ ಬರೋದಿಲ್ಲ. ಎಲ್ಲ ತಲೆಗೆ ಬೀಳೋದಕ್ಕೆ ರಗತ್ ಬರೋದಿಲ್ಲ. ರಗತ್ ಬರಲ್ಲ, ತಲೆನೂ ಅದಾಗಿಲ್ಲ ಅಂತ. ರಗತ್ ಬರಲಾರ್ದೆ ನನ್ನ ತಲೆನೇ ಬರಲ್ಲ ಅಂತ ಅಂದ್ರ, ನನ್ನ ತಲೆ ಬಂದ್ಬಿಟ್ರೆ ಎಲ್ಲದೂ ಬರಲ್ಲ. ಯಾವ ಪ್ರಾಬ್ಲಮ್, ತಲೆನೋವು ಬರೋದಿಲ್ಲ ನನಗೆ. ಎಲ್ಲದು ತಲೆ ಇದ್ದರೆ ಮಾತ್ರ ನೋವು ಬರ್ತದ. ತಲೆನೋವು ತಲೆ ಇದ್ದರೆ ಮಾತ್ರ ಬರ್ತದೆ, ಹೌದಾ? ಬಳ್ಳಾರಿಯ ಸಾಂಸ್ಕೃತಿಕ ವಾತಾವರಣ ಇಷ್ಟೊಂದು ಪ್ರಭಾವಿಸಲಿಕ್ಕೆ ಕಾರಣ ಅಂದ್ರೆ ಇಂಥ ಸಾಂಸ್ಕೃತಿಕ ಸಂಘಟನೆಗಳಂತ ನಾನು ಭಾವಿಸ್ತೇನೆ. ವಿರಾಜ ಮಾರ್ಗದಲ್ಲಿ ಒಂದು ಮಾತು ಬರುತ್ತೆ, ಸುಗಟಾರ್ಕರ್ ಕವಿಗಳು, ಸುಪ್ರಭುಗಳು ಚಲವರ್ಗಳು, ಅಭಿಜನಕರ್ ಗುಣಿಗಳು, ಅಭಿಮಾನಿಗಳು, ಅತ್ಯುಗ್ರರು, ನಾಡಭಟರು, ಚದುರ ನಿಜ ಕುರಿತೋದ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳು. ಅದು ಆವತ್ತು ಆ ಮಾತನ್ನ ಹೇಳಿಕ್ಕೆ ಇವತ್ತಿಗೂ ಕೂಡ ಶಾಶ್ವತ. ಆ ಮಾತು ಇವತ್ತಿಗೂ ಶಾಶ್ವತ.
ಚೂರು ನಾನು ಹಿಂದಕ್ಕೆ ಹೋಗ್ತೇನೆ. ಆಮೇಲೆ ನಮ್ಮ ಚಾನ್ಸ್ ಅವರು ಪುಸ್ತಕದ ಕುರಿತು ನಮ್ಮ ನಿಷ್ಠುರಪ್ಪ ಇದೆ ಇಲ್ಲಿ, ನಾನು ಅವರನ್ನ ಸ್ವಲ್ಪ ಅವರಲ್ಲಿ ಕ್ಷಮೆ ಕೊಡ್ತಾ ಒಳಗೆ ಹೋಗಿ ಕೊಡ್ಬೇಕಾಗಿಲ್ಲ, ಒಳಗೆ ಹೋಗಿ ಕೊಡಲಿಲ್ಲ ಅಂದ್ರೆ ಟ್ವೀಟ್ ಮಾಡುವಂತ ಅನ್ಯಾಯ ಆಗಿರುತ್ತೆ. ಇವತ್ತು ಪುಸ್ತಕ ಇವತ್ತು ಯಾವತ್ತು ಹೇಗಿರುತ್ತೋ ಇವತ್ತು ನಾಮಕರಣಾಗಿ ಜಗಕ್ಕೆ ಲೋಕಾರ್ಪಣೆ ಅಂತ ಹೇಳಿದ್ರು. ನಮ್ಮ ನಿರೂಪಕರು ಲೋಕಾರ್ಪಣೆ ಅಂದ್ರೆ ಈ ಪುಸ್ತಕ ಲೋಕದ ಪ್ರಾಪರ್ಟಿ, ಇದು ನಮ್ಮ ಪ್ರಾಪರ್ಟಿ, ಇದು ನಾವೇನಾದ್ರೂ ಮಾಡ್ಬೋದು ಅಂತ. ಈಗ ಅವರಿಂದ ಬಿಡುಗಡೆ ಆಯ್ತು, ಬಿಡುಗಡೆ ಅಂತ ಶಬ್ದ ಬಳಸ್ಯಾರ ಅವರು. ಬಿಡುಗಡೆ ಆಯ್ತು ಅಂದ್ರೆ ಬಿಡುಗಡೆ ಆಗೋಗ್ಬಿಡ್ತಿಲ್ಲ, ಎಲ್ಲಿಂದ ಬಿಡುಗಡೆ ಆಯ್ತು, ಬಿಡುಗಡೆ ಆಯ್ತು. ಬಿಡುಗಡೆ ಆದ್ಮೇಲೆ ನಾವು ಸ್ವೀಕಾರ ಮಾಡಿದ್ದೇವೆ. ಕನ್ನಡ ಸಾಹಿತ್ಯ ಏನಿದೆಯಲ್ಲ, ನಮ್ಮ ಕನ್ನಡ ಸಾಹಿತ್ಯ ಇದೆಯಲ್ಲ, ಇಡೀ ಕನ್ನಡ ಸಾಹಿತ್ಯ ಮಾನವೀಯ ಮೌಲ್ಯಗಳ ಪರವಾಗಿದೆ. ಇಡೀ ಕನ್ನಡ ಸಾಹಿತ್ಯ ಇದೆಯಲ್ಲ ಮಾನವೀಯ ಮೌಲ್ಯಗಳ ಪರವಾಗಿದೆ. ಕನ್ನಡ ಸಾಹಿತ್ಯದ ಮುಳುಗದ ಸೂರ್ಯ ಪಂಪ, ಕನ್ನಡದ ಇಡಿಂಪ, ಆತ ಎಲ್ಲವನ್ನೂ ಬರೆದಿದ್ದಾನೆ. ಒಂದ್ ಕಡೆ ದೊಡ್ಡ ಸಭೆ ಇರುತ್ತೆ, ಆ ಸಭೆಯಲ್ಲಿ ಪಟ್ಟವನ್ನ ಕಟ್ಟಬೇಕಾಗಿರುತ್ತೆ. ದ್ರೋಣಾಚಾರ್ಯರನ್ನ ಬಿಟ್ಟು ಕರ್ಣ ಇರ್ತಾನೆ, ಕೃಪಾಚಾರ್ಯ ಇರ್ತಾನೆ, ಭೀಷ್ಮ ಇರ್ತಾನೆ, ಎಲ್ಲ ಇರ್ತಾರೆ, ಅದೆಲ್ಲ ಎಲ್ಲರೂ ಇರ್ತಾರೆ. ಆದ್ರೆ ದುರ್ಯೋಧನ ಏನ್ ಮಾಡ್ತಾನೆ, ಕರ್ಣನನ್ನ ಬಿಟ್ಟು ಹರಿಹರಿಯದ ಯುವಕ ಆತನ ಬಿಟ್ಟು ಭೀಷ್ಮನಿಗೆ ಪಟ್ಟಾಭಿಷೇಕಕ್ಕೆ ಪರ್ಮಿಷನ್ ಕೊಡ್ತಾನೆ. ಅವಾಗ ಏನಾಗುತ್ತೆ, ಕರ್ಣನಿಗೆ ಸ್ವಲ್ಪ ಅಹಂ, ಭೀಷ್ಮನಿಗೆ ಪಟ್ಟವನ್ನು ಕಟ್ಟಿದ್ರೆ ಸೋತ್ಬಿಡ್ತಾನ, ಇದ್ದ ಅನಾಯಾಸವಾಗಿ ಸೋತೋಗ್ಬಿಡ್ತಿದೆ. ಅದಕ್ಕೆ ನನಗೆ ಕಟ್ಟಿ ಅಂತ ನಾಯಕತ್ವ ಇರುವಂತ ಇದನ್ನ ಮಾಡ್ತಾನೆ, ನನಗೆ ಕಟ್ಟಿ ಅಂತ. ಆಗ ಕೋಪ ಭೀಷ್ಮನಿಗೆ ಬರಲ್ಲ, ಅದು ಕೋಪ ಭೀಷ್ಮನಿಗೆ ಬರಲ್ಲ. ಯಾರಿಗೆ ಕೋಪ ಬರ್ತದೆ ಅಂದ್ರೆ ದ್ರೋಣಾಚಾರ್ಯರಿಗೆ ಕೋಪ ಬರ್ತದೆ. ಸಿಂಗದ ಮುಕ್ಕು ನೆಗದಿ ಗಾಂಗೆಯರ ಮುಕ್ಕು ಎಳಕೆ ಒಳಗೆ, ಸಿಂಗದ ಮುಕ್ಕು ಗಾಂಗೆಯ ಮುಕ್ಕು ಎಳಕೆ ಒಳಗೆ ಅಂತ ಶಬ್ದ ಬಳಸ್ತಾನೆ. ಭೀಷ್ಮನ ಮುಕ್ಕು ಎಂತಂದ್ರೆ ಸಿಂಹದ ಮುಕ್ಕು ಇದ್ದಂಗೆ. ಸಿಂಹಕ್ಕೆ ಯಾವಾಗಾದ್ರೂ ಮುಕ್ಕು ಬರ್ತೈತನೋ, ನೀನು ಈ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದೆಯಲ್ಲ, ಅದು ನಿನ್ನ ಕುಲಮಂ ತಪ್ಪಲ್ ಉಳಿದೆ ಅಂತ ಒಂದು ಶಬ್ದ ಬಳಸ್ತಾನೆ. ಕುಲಮಂ ತಪ್ಪಲ್ ಉಳಿದೆ, ನೀನು ಹೇಳ್ತಾ ಇದೆಯಲ್ಲ ಅದನ್ನ ಕುಲಮನ್ನು ತೋರಿಸುತ್ತೆ ಅಂತ. ಅವ್ನು ಹೇಳಿದ ತಕ್ಷಣ ಕುಲಮನೆ 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 3 ಸಲ ಹೇಳ್ತಾನೆ. ಮೊನ್ನಂ ಉಗ್ಗಡಿ ಪಿರಂಗಳು ಮುಂದೆ ಬಂದು ಹೇಳ್ತಾನೆ, ಕುಲಂ 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 ಆಣು ಕುಲಂ ಅಂದ್ರೆ ಕುಲ ಬಲ ಪರಾಕ್ರಮ ಇದೆಯಲ್ಲ ಅದು ಕುಲ, ಶೌರ್ಯ ಇದೆಯಲ್ಲ ಅದು ಕುಲ, ಸ್ವಾಭಿಮಾನ ಇದೆಯಲ್ಲ ಅದು ಕುಲ. ಇವೆಲ್ಲವೂ ನಿನ್ನ ಹತ್ರ ಇಲ್ಲ, ಅದಕ್ಕೆ ನಿನಗೆ ಕುಲದ ಅರಿವಿಲ್ಲ ಅಂತ ಹೇಳ್ತಾನೆ. ಅವತ್ತು ನನಗೆ ಕನ್ನಡ ಬಾಯಿಯಿಂದ ಹೇಳಿಸಿದ್ದು ಪಂಪ ಬಹಳ ಪ್ರಮುಖವಾಗಿ ಕಾಣಿಸ್ಕೊಳ್ತಾನೆ. ಪಂಪ ಅವತ್ತು ಆ ಮಾತನ್ನು ಹೇಳ್ತಾನೆ. ಅದಕ್ಕೆ ಜಗತ್ತಿನ ಮೊಟ್ಟ ಮೊದಲ ಡೆಮೋಕ್ರೆಟಿಕ್ ಕಿಂಗ್ ಅಂದ್ರೆ ಪಂಪ, ಮೊಟ್ಟ ಮೊದಲ ಪ್ರಜಾಸತ್ತಾತ್ಮಕ ಮುಖ್ಯಮಂತ್ರಿ. ಪ್ರಜಾಸತ್ತಾತ್ಮಕ ಮುಖ್ಯಮಂತ್ರಿ ಕನ್ನಡ ಸಾಹಿತ್ಯಕ್ಕೆ ಒದಗಿ ಬಂದಿರೋದು ಎಷ್ಟು ಖುಷಿ. ಅದು ಕನ್ನಡ ಸಾಹಿತ್ಯಕ್ಕೆ ಒದಗಿ ಬಂದಿರೋದು. ಅಲ್ಲಿವರೆಗೂ ಸುಮ್ಮನಿದ್ದಂತ ಭೀಷ್ಮ ಮಾತು ಹೇಳ್ತಾನೆ, ಒಂದು ಶಬ್ದ ಮಾಡ್ತಾನೆ. ಎಂತ ಶಬ್ದ ಮಾಡ್ತಾನೆ ಗೊತ್ತಾಗಲ್ಲ. ಈ ಯುದ್ಧದಲ್ಲಿ ಏನಾದ್ರು ಭೀಷ್ಮ ಗೆದ್ರೆ, ಈ ಯುದ್ಧದಲ್ಲಿ ಏನಾದ್ರು ಭೀಷ್ಮ ಗೆದ್ರೆ ಅಲ್ಲಿಗೆ ಬಿಲ್ ಬಿಡಿ, ಅಲ್ಲಿವರೆಗೂ ನಾನು ಬಾಣವನ್ನ ಬಿಲ್ಲನ್ನ ಮುಟ್ಟೋದೇ ಇಲ್ಲ, ಶಪಥ ಮಾಡ್ತಾನೆ. ಶಪಥ ಮಾಡ್ತಾನೆ, ನಾನು ಕೊನೆಯವರೆಗೂ ಬಿಲ್ಲನ್ನ ಮುಟ್ಟೋದಿಲ್ಲ. ಒಂದು ವೇಳೆ ಏನಾದ್ರು ಸ್ತೋತ್ರ ನಾನು ಯುದ್ಧವನ್ನ ಗೆದ್ದು ದುರ್ಯೋಧನಿಗೆ ಕಾಣಿಕೆ ಅರ್ಪಣೆ ಮಾಡ್ತೀನಿ ಅಂತ ಹೇಳ್ತಾನೆ. ಹಂಗೆ ಹೇಳಿದ ತಕ್ಷಣ ಭೀಷ್ಮ ಹೇಳ್ತಾನೆ, ಕರಿತನದ ಹೊರಟು ಕರಿತನದ ಹೊರಟು ಯೌವನದ ಸೊರಟು ವಿಜಯೇಶನ ನಚ್ಚು ಕರ್ಣ ದಿನಗಳೇ ತನಗೊಂಡೆ ಸುಳ್ಳು ಪಡೆಯಲ್ಲ ಮಹಾಜಂಗರು. ಈ ಯುದ್ಧದ ಪಾಳಿ ಒಳಗಡೆ ಎಲ್ಲರದ್ದು ಬರುತ್ತೆ. ಈಗ ನಂದು ಪಾಳೆ ಬಂದೈತೆ, ನಿಂದು ಪಾಳೆ ಬರೋವರೆಗೆ ಸಾಯಿ, ನಮ್ಮ ಎದುರಾಳಿಯಾಗಿ ಯುದ್ಧ ಮಾಡ್ತಾ ಇದ್ದಾರೆ ಕೃಷ್ಣ, ಅದನ್ನ ವಿರುದ್ಧ ಎಲ್ಲರೂ ಸೋಲೋದೇ ಸಾಯವರೇ ಅಂತ ಅವತ್ತು ಹೇಳ್ತಾನೆ. ಇಲ್ಲಿ ಭೀಷ್ಮನ ಬಾಯಿಯಿಂದ ಭೀಷ್ಮನ ಬಾಯಿಯಿಂದ ಪಂಪ ಹೇಳ್ತಾನಲ್ಲ, ಇದು ಕೂಡ ನಮ್ಗೆ ಬಹಳ ಮುಖ್ಯವಾಗುತ್ತೆ. ಪಂಪನ ಪರಿಭಾವಿಸುವಂತ ವಿಷಯ ಇದೆಯಲ್ಲ ಎಲ್ಲಾ ಕಡೆ ಇದೆ. ನಾನು ಸಂಕಲನ ಓದ್ಬೇಕಾದಾಗ ಬಹಳ ಖುಷಿ ಆಯ್ತು ನನಗೆ. ಇದಕ್ಕೆ ಟೈಟಲ್ ಮಗು ನೀನಾಗುವೇನಾ, ಮಗು ನೀನಾಗುವೇನಾ. ಅನೇಕ ನನಗೆ ಇದು 2 ಸಲ ನಾನು ಬರೀ ಟೈಟಲ್ ಮಾಡ್ತಾ ಪೇಜ್ ಬಳಸಿರೋಣ, ಈ ಮುಖಪುಟ ಬಳಸಕ್ಕೆ ಹೋಗಿಲ್ಲ. ಮಗು ನೀನಾಗುವೇನಾ. ಅನೇಕ ಜನ ಏನ್ ಮಾಡ್ತಾರೆ ತಂದೆ ತಾಯಂದ್ರು, ನೀನು ನನ್ನಂತ, ನೀನು ಅವಳಂತ, ನೀನು ಗಾಂಧಿಯಂಗಾಗು,
ನೀನು ನೇರಂಗಾಗು, ನೀನು ಸಿದ್ಧಾರ್ಥನಂಗಾಗು, ನೀನು ಬುದ್ಧನಂಗಾಗು, ನೀ ಅಂಬೇಡ್ಕರ್ನಂಗಾಗು ಅಂತ ಹೇಳ್ತಾರೆ. ಇಲ್ಲಿ ಕೂಡ ಅದನ್ನೇ ಎಳೆಯಾಗಿ ತಗೊಂಡೇ ನಮ್ಮ ಚಾಣಕ್ಯ ಅವರು ಮಗು ನೀನಾಗುವೇನಾ ಅಂದಿದ್ರಲ್ಲ, ಅದ್ರಲ್ಲಿ ಒಂದು ಪದ್ಯ ಬಹಳ ನನಗೆ ತುಂಬಾ ಇಷ್ಟ. ಟೈಟಲ್ ಪದ್ಯ ಕೆಲವರು ಓದ್ತಿರೋ ಗೊತ್ತಾಗ ನಾನು ಹೇಳ್ಬಿಡ್ತೇನೆ. ಮಗು ನೀನಾಗುವೇನಾ ಅನ್ನುವಂತ ಟೈಟಲ್ ಪದ್ಯ ಇದೆ ನಮ್ದು. ಬಹಳ ಅರ್ಥಪೂರ್ಣವಾದಂತ ಪದ್ಯ ಅದು. ಅದರಲ್ಲಿ ಒಂದು ನುಡಿ ಇದೆ. ನಾವು ಬಿಮ್ಮುಗಳ ಒಗೆದು ಎಲ್ಲಗಳನ್ನು ಒಗೆದು ನಾನೆಂಬುದು ಕಳೆದು ನಾವಾಗಲು ರಾಗದ್ವೇಷಗಳ ಕಳೆದು ಕೇಳಿ ನಿಂದನೆ ಬಿರು ನುಡಿಗಳ ಅಂಜದೆ ಮುನ್ನುಡಿಯಲು ಮುಂದ ಸಾಲ ಇರಬೇಕು. ಏನಂತ? ಮಗು ನೀನಾಗುವೇನ. ಎಲ್ಲೆಂದಿಗೆ ಬಹಳ ಪೂರ್ವಕವಾಗಿರುತ್ತಾರೆ. ದುರಾಶೆಯ ಮಪ್ಪುಗತ್ತಲೆ ನೋಡಿ ಬುದ್ಧ ನನಗೆ ನಕ್ಕು ಬಿಡಲು ರಕ್ತದ ಕಲೆ ನೋಡಿ ವೇದ ಬೆಳೆಸುವವರ ಮತ್ತೆ ಗಾಂಧಿಯಾಗಲು ಮಗು ನೀನಾಗುವೇನ. ನಾ ಈಗ ಹೇಳಿದ್ದಲ್ಲ, ನಾನು ಹಾಗೆ ಆಗ್ಬೇಕು ಹೀಗೆ ಆಗ್ಬೇಕು ಅಂತ. ಬಹುಶಃ ನನಗೆ ಚಾಂಪಾಶ್ ಅವರು ನಮಗೆ ಒಬ್ಬ ಗಾಂಧಿ ಸಾಕಂತ ಅನ್ಸುತ್ತೆ. ಒಬ್ಬ ಗಾಂಧಿ ಸಾಕು, ಒಬ್ಬ ಬುದ್ಧ ಸಾಕು, ಒಬ್ಬ ಅಂಬೇಡ್ಕರ್ ಸಾಕು. ಹೌದಾ? ಬಾಗಿಲಲ್ಲಿದ್ದ ಐಶ್ವರ್ಯವನ್ನು ಕಾಡಿನಿಂದ ಹೊತ್ತು ಕಾಡಿಗೆ ಹೊಟ್ಟಂತ ಶುದ್ಧೋಧನ ಮಗ ಸಿದ್ಧಾರ್ಥ ಮುಪ್ಪು ಸಾವು ರೋಗ ಇವು ಮೂರು ಆತನ ಜೀವನದಲ್ಲಿ ಅರ್ಥಪೂರ್ಣವಾದ ಸಂದೇಶ ಅಂತ ಮೂರು ಸಾಲ ಹೇಳ್ತಾರೆ. ಮೂರು ಸಾಲಗಳು: ಮುಪ್ಪು ಸಾವು ರೋಗ. ಮುಪ್ಪು ಸಾವು ರೋಗದಿಂದ ಅನೇಕ ವೇದನೆ ನೋವಿತ್ತು ಬುದ್ಧಂದು. ಅದನ್ನ ಯಾರು ಹೇಳ್ತಾ ಇಲ್ಲ. ಹೌದಾ? ಇದನ್ನೇ ಬರೆದ್ಬಿಟ್ರು ಅವರು, ನಾವು ಅದನ್ನ ಓದ್ಬಿಟ್ವಿ ನಾವು. ಹೌದಾ? ಹಾಗೇನೆ ಇವತ್ತು ವೇದಿಕೆಯಲ್ಲಿ ಪ್ರಾಜ್ಞರು ಮಾಡಿರ್ತಕ್ಕಂಥ ಮಾತಾಡ್ತಿರ್ತಕ್ಕಂಥ ಎಲ್ಲ ಮಾತುಗಳು ನನ್ವೇ ಅನ್ಕೊಂಡ್ಬಿಡ್ರಿ, ನಾನೇ ಮಾತಾಡೋದಿಲ್ಲ ಅಂತ ಹೇಳಿದ್ದ. ಹಾಗೇನೆ ಚಾನ್ ಬಾಷಾ ಅವರಿಗೆ ಅವರ ಪ್ರಪ್ರಥಮ ಕವನ ಸಂಕಲನ ಮಗು ನೀನಾಗುವೆ ಈ ಬಿಡುಗಡೆ ಸಮಾರಂಭಕ್ಕೆ ಕರೆದು ಅದರ ಭಾಗಿಯಾಗೋದಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಎಲ್ಲ ಕನ್ನಡ ಚೇತನಗಳಿಗೆ ನಮಸ್ಕರಿಸ್ತಾ, ಟೆಕ್ನಿಕಲಿ ಮಾತಾಡೋದಾದ್ರೆ ಬಹುಶಃ ಡಿಜಿಟಲ್ ಡಿಕೆ ಅಂತ ನಾವು ಮಾತಾಡ್ತೀವಿ. ಡಿಜಿಟಲ್ ಡಿಕೆ ಅಂತ ಹೇಳಿದ್ರೆ ಈ ನಾವು ಬರವಣಿಗೆ ಬರಹ ಇವೆಲ್ಲವೂ ಸುಮಾರು ಒಂದು 10-15 ವರ್ಷಗಳಲ್ಲಿ ಬಹಳಷ್ಟು ಬದಲಾವಣೆಗಳನ್ನು ಹೊಂದಿದ್ದಾವೆ. ನೀವು ನೋಡಿರ್ಬೋದು, ಕಂಪ್ಯೂಟರ್ ಆರಂಭ ಆದಾಗಿಂದ ಬಹುಶಃ ನಾವು ಬರೆದಿರ್ತಕ್ಕಂಥದ್ದು ಚಿರಂತನ ಅಮರ ಅಂತ ನಾವು ಅನ್ಕೊಂಡಿರ್ತೀವಿ. ಹಾಗಾಗಲ್ಲ. ಅದು ಅಮರ ಅಂತ ಹೇಳಿದ್ರೆ ಪುಸ್ತಕಗಳು ಮಾತ್ರ. ಯಾಕಂತ ಹೇಳಿದ್ರೆ ನೀವು ಕಂಪ್ಯೂಟರ್ ಲ್ಯಾಂಗ್ವೇಜ್ ಅಲ್ಲಿ ನೋಡೋದಾದ್ರೆ ವರ್ಡ್ ಫಾರ್ಮ್ಯಾಟ್ ಇನ್ನೊಂದು 5 ವರ್ಷ ಆದ್ಮೇಲೆ ನಿಮ್ಗೆ ಓದೋದಕ್ಕೆ ಕಂಪ್ಯೂಟರ್ ಇದು ಸಿಗಲ್ಲ. PDF ಫಾರ್ಮ್ಯಾಟ್ ಅಂತ ಹೇಳ್ತೀವಿ. PDF ಫಾರ್ಮ್ಯಾಟ್ ಸಬ್ತೀನಿ ಆದ್ಮೇಲೆ ನಿಮ್ಮ ಕಂಪ್ಯೂಟರ್ ಸಾಫ್ಟ್ವೇರ್ ಸಿಗಲ್ಲ. ಇವಾಗ ನೋಡಿರ್ಬೋದು, ಫ್ಲಾಪಿ ಡಿಸ್ಕ್ ಇತ್ತು, CD ಬಂತು, DVD ಬಂತು, ಅದಾದ್ರೆ ಪೆನ್ ಡ್ರೈವ್ ಬಂತು, ಹಾರ್ಡ್ ಡಿಸ್ಕ್ ಬಂತು. 10 ವರ್ಷಗಳ ನೀವು ಏನು ಫ್ಲಾಪಿ ಡಿಸ್ಕ್ ಇಡೋದಕ್ಕೆ ಚಾನ್ಸ್ ಇಲ್ಲ ನಮ್ಗೆ. ನೀವೆಲ್ಲವೂ ಸ್ಟೋರ್ ಮಾಡ್ಕೊಂಡಿದ್ದು ಸ್ವಲ್ಪ ದಿನಗಳಲ್ಲಿ ಹೋಗ್ಬಿಡುತ್ತೆ, ಓದಕ್ಕಾಗಲ್ಲ. ಆದ್ರೆ ಪರ್ಮನೆಂಟ್ ಉಳಿಯೋದಾದ್ರೆ ಪುಸ್ತಕ ಮಾತ್ರ. ಆ ತಂತ್ರಜ್ಞಾನ ಅಥವಾ ಆ ಮೆಥಡ್ ಅನ್ನ ಏನು ಫಾಲೋ ಮಾಡ್ತಾ ಇದ್ದೀವಿ ಪುಸ್ತಕದ ಮುಖಾಂತರ ಅದು ನಿರಂತರವಾಗಿ ಅಂತ ಹೇಳಿದ್ರೆ ಕಾರ್ಯಕ್ರಮಕ್ಕೆ ಕರೆದು ಎರಡು ಮಾತುಗಳನ್ನ ಹಂಚ್ಕೊಳ್ಳೋದಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಕನ್ನಡ ಸಾಹಿತ್ಯ ಪರಿಷತ್ ಕನ್ನಡ ಬಳ್ಳಾರಿ ಜಿಲ್ಲೆ ಮತ್ತು ಅದಕ್ಕೆ ಕಾರಣಕರ್ತರಾಗಿರ್ತಕ್ಕಂಥ ಎಲ್ಲರಿಗೂ ನಾನು ನಮಸ್ಕರಿಸ್ತೇನೆ. ಧನ್ಯವಾದ. ಕವಿ ಚಾನ್ ಬಾಷಾ ಅವರಿಗೆ ಹಾರೈಸಿದಂತಹ ಸುಮನ್ ಸರ್ ಅವರಿಗೆ ಧನ್ಯವಾದಗಳು. ಇದೀಗ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಟಿಪ್ಪು ಸುಲ್ತಾನ್ ಯುವಕ ಸಂಘದ ಅಧ್ಯಕ್ಷರಾದಂತಹ ಮೊಹಮ್ಮದ್ ರಫಿ ಅವರು ಒಂದೆರಡು ನುಡಿಗಳನ್ನ ನುಡಿದುಕೊಂಡು ಸೇರ್ಕೊಳ್ತಾರೆ. ಎಲ್ಲರಿಗೂ ನಮಸ್ತೆ. ವೇದಿಕೆ ಮೇಲಿರುವಂತ ನಮ್ಮ ಕನ್ನಡದ ಕುಮಾರರು ಗಣ್ಯರಿಗೆ ನಮಸ್ಕಾರ ಹೇಳುತ್ತಾ, ಹಾಗೂ ವೇದಿಕೆ ಮುಂದೆ ಇರುವ ನಮ್ಮ ಕನ್ನಡದ ಪೀಲರ್ಗಳಾದ ಚಂದ್ರಶೇಖರ್ ಆಚಾರ್ಯ ಅವರಿಗೆ, ಲೋಕನಾಥ್ ಸಾಬ್ ಅವರಿಗೆ, ಹಾಗೂ ಇನ್ನು ವಿಶೇಷ ಗಣ್ಯರವರಿಗೆ, ನಮ್ಮ ತೋಡ್ಗಲ್ ಅಬ್ದುಲ್ ಸಾಹೇಬ್ ಅವರಿಗೆ, ಹಾಗೂ ಮಾಬಾಷಾ ಅವರು, ಅವರೆಲ್ಲರಿಗೂ ನಮಸ್ಕಾರ ಹೇಳುತ್ತಾ, ನಮ್ಮ ಚಾನ್ ಬಾಷಾ ಅವರು ನನಗೆ ಹೇಗೆ ಪರಿಚಯ ಅಂದ್ರೆ ಒಂದು ಸಂಘಟನೆ ಮುಖಾಂತರ ನಾವು ಅಲ್ಲಿ ಹೋಗಿದ್ವಿ. ಹೇಗೆ ಅಂದ್ರೆ ನಮ್ಮ ಮಾಜಿ ಕೌನ್ಸಿಲರ್ ರಜಾಕ್ ಅವರು ಮೊಹಿನುದ್ದೀನ್ ಸಾಹೇಬ್ ಅಂತ ನಮಗೆ ಚಾನ್ ಬಾಷಾ ಅವರು ಪರಿಚಯ ಆದರು. ಆದ್ರಿಂದ ಅವರ ಜೊತೆ ಒಳನಾಡ ನಡೀತಾ ಇದೆ. ಅವರ ಒಂದು ಕವಿ ಆಗೋದಕ್ಕಿಂತ ಮುಂಚೆ ಅವರ ಊರ ಬಗ್ಗೆ ನಮಗೆ ಪರಿಚಯ ಇದೆ, ಗೊತ್ತಿಲ್ಲ.
ತೆಕ್ಕಲಕೋಟೆ ಗ್ರಾಮ. ತೆಕ್ಕಲಕೋಟೆ ಗ್ರಾಮ ಅಂದ್ರೆ ಬಹಳ ಹಳೆಯ ಗ್ರಾಮ, ಒರಟಾದ ಗ್ರಾಮ, ಸಿಟ್ಟು ಇರುವಂತ ಗ್ರಾಮ. ಅಂದ್ರೆ ಆ ಗ್ರಾಮದಲ್ಲಿ ಯಾವಾಗಲೂ ಬಹಳ ಜನ ಸಿಟ್ಟು. ತೆಕ್ಕಲಕೋಟೆ ಅಂದ್ರೆ ಜನರು ಅಲ್ಲಿ ಬಹಳ ಸಿಟ್ಟು ಇರ್ತಾರಪ್ಪ, ಜಲ್ದಿ ಮಾತಾಡ್ಸಕ್ಕಾಗಲ್ಲ. ಆ ಒಂದು ಗ್ರಾಮದಲ್ಲಿ ಒಂದು ಓದಿ ವಿದ್ಯಾರ್ಥಿಯಾಗಿ, ಶಿಕ್ಷಕ ಆಗಿ ಹಾಗೂ ಒಂದು ಕವಿಯಾಗಿ ಈ ಒಂದು ಬೆಳವಣಿಗೆ ಕಂಡಿದ್ದಾರೆ. ನಮ್ಮೆಲ್ಲರಿಗೂ ಒಂದು ಅಭಿನಂದನೆ. ಹಾಗೆ ಇನ್ನೊಂದು ವಿಷಯ ಅವ್ರಿಗೆ ಅಂದ್ರೆ ನನ್ನ ಒಂದು ವೈಯಕ್ತಿಕ ಇಂಜಿನಿಯರ್ ಓದ್ಬೋದು, ಡಾಕ್ಟರ್ ಓದ್ಬೋದು, ಇಲ್ಲ IAS ಓದ್ಬೋದು. ಆದ್ರೆ ಒಂದು ಕವಿ ಆಗ್ಬೇಕಂದ್ರೆ ಅದಕ್ಕಿಂತ ಒಂದು ಮೇಲ್ಮಟ್ಟದಲ್ಲಿ ಇರ್ಬೇಕು. ಯಾಕಂದ್ರೆ ಒಂದು ಐಡಿಯಾ ಥಿಂಕಿಂಗ್ ಸ್ವಲ್ಪ ಸೆಲ್ಫ್ ಇದರಿಂದ ಆಲೋಚನೆ ಮಾಡಿ ಬರ್ತಾರೆ ಅವರು. ಈ ಒಂದು ಕವಿ ಆಗೋದು ಬಹಳ ಕಷ್ಟ. ಇವರು ಒಂದು ಕವಿಯಾಗಿ ಇನ್ನ ಮುಂದೆ ಅವರ ಜೊತೆ ಸಾಗಲಿ ಅಂತ ನಾನು ಬಯಕೆ. ಮಾತಾಡೋದು ಸ್ವಲ್ಪ ಅಷ್ಟೊಂದು ಏನು ಮಾತಾಡೋದು ಹಾಗೆ ರಂಜನೆಯಾಗಿ ಮಾತಾಡೋಕೆ ಬರಲ್ಲ. ಅದರಲ್ಲೂ ಕೆಲವು ಪತ್ರಕರ್ತರು ಮಾತಾಡ್ತಾರೆ, ಇಲ್ಲ ಅಂತ. ಯಾಕಂದ್ರೆ ನಮ್ಮ ಬೆಳಗ್ಗೆ ಅವ್ರು ಮಾತಾಡಿದ್ರೆ ಕೇಳ್ತಾನೆ ಇರ್ಬೇಕಂತೆ. ಆದರೆ ನಮ್ಮಂಥವ್ರು ಆ ರೀತಿ ರಂಜನೆಯಾಗಿ, ಅದು ನನ್ನ ಸ್ವಭಾವದಲ್ಲಿ ಅಂತೂ ನಾನು ಮಾತಾಡೋದಕ್ಕೆ ಬಹಳ ಕಷ್ಟ. ಚಾಂದ್ ಭಾಷೆ ಅವರು ಪತ್ರಿಕಾ ಮಿತ್ರರಾಗಿರೋದ್ರಿಂದ ಇದನ್ನು ಉದ್ಘಾಟನೆಗೆ ಬಿಡುಗಡೆ ಬನ್ನಿ ಅಂತ ಕಲೆ ಅಂತ ಮಾಡ್ಕೊಂಡೆ. ನನಗೀಗ ಹೀರೋಸ್ ಶಾಲೆಯ ಶತಮಾನೋತ್ಸವ ಸಮಾರಂಭ ಮುಂದಿನ ಅಲ್ಲಿ ಹಳೆ ವಿದ್ಯಾರ್ಥಿ ಅದೊಂದು ಸಮಾರಂಭ ಈಗ ಪೂರ್ವ ಸಿದ್ಧತಾ ಸಭೆ ಅದನ್ನ ಅಟೆಂಡ್ ಮಾಡಬೇಕು. ಆ ತರಾತುರಿಯಲ್ಲಿ ನನ್ನ ಮನಸ್ಸ ಒಂದು ರೀತಿ ಚಿಂತನೆ ಕಾಪಾಡಿದ ತುಂಬ ಜನ ಇದು ಮಾಡ್ತಾರೆ. ಬಟ್ ಈಗೇನು ಸಾಹೇಬ್ ಹೇಳಿದ್ರು, ಕವಿ ಅಷ್ಟೇ ಆಗಿಲ್ಲ ಚಾಂದ್ ಭಾಷೆ, ಒಬ್ಬ ಪತ್ರಕರ್ತನಾಗಿದ್ರಿಂದ ಈ ರೀತಿ ಕವನಗಳನ್ನು ಬರೆಯಕ್ಕೆ ಸಾಧ್ಯ ಆಗ್ತದೆ. ಯಾಕಂದ್ರೆ ನಾವು ಎಲ್ಲೆಲ್ಲಿ ವರದಿಗೆ ಹೋಗ್ತಾ ಇರ್ತೀವಿ, ಅಲ್ಲೆಲ್ಲಿ ಕೆಲವು ಸನ್ನಿವೇಶಗಳನ್ನ ನೋಡ್ತಾ ಇರ್ತೀವಿ. ಆ ಸನ್ನಿವೇಶಗಳನ್ನ ವರದಿಗೆ ದಾಖಲಿಸೋದು ಬೇರೆ ಇರುತ್ತೆ. ಅದನ್ನ ತಗೊಂಡು ಒಂದು ಭಾವನಾತ್ಮಕವಾಗಿ ಕವನಗಳ ರೂಪದಲ್ಲಿ ತಿಳಿಸುವಂತ ಕೆಲಸ ಮಾಡಿದ್ದಾನೆ. ಒಬ್ಬ ಪತ್ರಕರ್ತನಾಗಿ ಮತ್ತು ಕವಿ ಮನಸ್ಸಿನಿಂದ ಈ ಒಂದು ಕೃತಿಯನ್ನು ಕವನ ಸಂಕಲನ ರಚನೆ ಮಾಡಿದ್ದಾರೆ. ಮಗು ನೀನಾಗುವೆ ಏನಾದ್ರೂ ಆಗ್ಬೋದು, ಮಗು ಆಗೋದು ಕಷ್ಟ. ಯಾಕಂದ್ರೆ ಬೆಳೆದ ಮೇಲೆ ಮಗು ನಿಷ್ಕಲ್ಮಶದಿಂದ ಕೂಡಿರುತ್ತೆ. ನಾವು ಬೆಳೆದ ಮೇಲೆ ನಮಗೆಲ್ಲ ಅಲ್ಲೇ ದ್ವೇಷ, ಏನಾರ ಜಾತಿ, ಅದು ಇದು ಎಲ್ಲ ಒಂದಿಷ್ಟು ಬೇಡ ಅನ್ನೋ ಅಡ್ಡಾಡಕ್ಕೆ ಶುರುವಾಗಿರ್ತದೆ. ಆ ಮಗುವಿಗೆ ಅಂತದ್ದು ಯಾವುದಿರಲ್ಲ. ಆ ಮಗು ನೀನಾಗುವೆ ಅನ್ನೋ ಮನಸ್ಸಿದೆಯಲ್ಲ, ಅದು ತುಂಬಾ ಪ್ರೌಢಮೆ ಆಗ್ತದೆ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಅದು ಈ ಕನ್ನಡ ಸಾಹಿತ್ಯದಲ್ಲಿ ರನ್ನ ಗದಾಯುದ್ಧದಲ್ಲಿ ಒಂದು ಸನ್ನಿವೇಶನ, ವೈಶಂಪಾಯನ ಸರೋವರದಲ್ಲಿ ಕೌರವ ನೀರಿನಲ್ಲಿ ವಿಚಿತ್ರನಿರ್ತಾನೆ, ಭೀಮ ಹುಡುಕ್ತಾ ಇರ್ತಾನೆ. ಒಂದು ಮಾತು ಬರೀತಾನೆ, ಆರವಂ ನಿರಸ್ತ ಜನರವಂ ಕೋಪಾರುಣ ನೇತ್ರಂ ತಾಳ್ದಂ ನೀರೊಳಗಿತ್ತು ಬೆಮರ್ದನ ಉರಗ ಪತಾಕಂ. ಅಂದ್ರೆ ಯಾವ ರೀತಿ ನಮ್ಮ ಶಬ್ದಗಳಿಂದ ಅದು ರನ್ನನ ಗದಾಯುದ್ಧನೇ ಒಂಥರ ಅಷ್ಟು ಈಸಿಯಾಗಿ ಯಾರು ಪಾಠ ಮಾಡಕ್ ಬರಲ್ಲ. ನಮ್ಮ ಚನ್ನಗಿರಿಯಲ್ಲಿ ರಾಮಸ್ವಾಮಿ ಅವರು, ಶ್ರೀ ರಾಮಸ್ವಾಮಿ ಅವರು ಮಾಡ್ತಾ ಇದ್ರು ಈ ಗದಾಯುದ್ಧನ. ಅವಾಗ ಹೇಳಿದ್ರು ಒಂದೊಂದು ಪದಗಳನ್ನ ಒಂದು ಬಿಡಿಸ್ತಾ ಹೋದ್ರೆ ಅದು ಅವ್ರು ಈಗೊಂದು ಒಂದು ಪದ್ಯನ ಒಂದು 1 ಅವರ್ ಪಾಠ ಮಾಡಿದ್ರು. ಹೆಂಗೆ ನೀರೊಳಗಿದ್ದು ಬೆಮರ್ದನ ಊರಗ ಪತಾಕ. ಊರಗ ಪತಾಕ ಅಂದ್ರೆ ಹಾವಿನ ಧ್ವಜದೊಳಗ ಕೌರವ, ನೀರಾಗಿದ್ದು ಬೆವರ್ದಂದ್ರೆ ಅವ್ನಿಗೆ ಎಷ್ಟೊಂದು ಆ ಭೀಮನ ಮಾತುಗಳನ್ನು ಕೇಳಿಸ್ಕೊಂಡು ನೀರಾಗಿ, ಈಗ ಮೀನಿನೆಲ್ಲ ಹೆಜ್ಜೆ ಹುಡುಗಕ್ಕಾಗಲ್ಲ, ನೀರಾಗಿದ್ದು ಹೆಂಗೆ ಬೆವರೋದು ಏನಾಗುತ್ತೆ ಗೊತ್ತಾಗಲ್ಲ, ಅಷ್ಟರಲ್ಲಿದ್ದು ಬೆವರಿದ ಇಂಥ ಅಂಶಗಳನ್ನ ನನ್ನ ಹೃದಯದಲ್ಲಿ ಅಂತ ಸಮೃದ್ಧವಾದ ಭಾಷೆ ಕನ್ನಡ. ಅಂತ ಕನ್ನಡ ಭಾಷೆಯಲ್ಲಿ ಚಾಂದ್ ಭಾಷೆ ಅವರು ನಾವು ಕಂಡದ್ದನ್ನ ಭಾವನಾತ್ಮಕವಾಗಿ ಒಂದು ಕವನ ರೂಪವನ್ನು ತಂದಿರೋದಕ್ಕೆ ನಮ್ಮ ಕರ್ನಾಟಕ ಕಾಯಕ ಪತ್ರಕರ್ತರ ಸಂಘದಿಂದ ಅವರಿಗೆ ತುಂಬ ಧನ್ಯವಾದಗಳು. ಜೊತೆಗೆ ನಾನು ಸಾಹಿತ್ಯ ಅಭ್ಯರ್ಥಿಯಾಗಿದ್ದರಿಂದ ಇಂಥ ಒಂದು ಸಾಹಿತ್ಯದ ಮನಸ್ಸುಗಳು ಇನ್ನೂ ನಮ್ಮ ಮಾಧ್ಯಮ ಕ್ಷೇತ್ರದಿಂದ ಹೊರಬರಲಿ, ಅವರಿಂದ ಇದು ಪ್ರಥಮ ಕವನ ಸಂಕಲನ, ಇನ್ನಷ್ಟು ಕವನ ಸಂಕಲನಗಳು ಹೊರಬರಲಿ ಅಂತೇಳಿ ಆಶಿಸ್ತಾ ನಾನು 2 ಮಾತುಗಳನ್ನು ಮುಗಿಸ್ತೇನೆ.
ಎಲ್ಲರೂ ನಮಸ್ಕಾರಿಸ್ತೇವೆ. ಸಮಗ್ರ ಸುದ್ದಿಗಳಿಗಾಗಿ ತಪ್ಪದೆ ನೋಡಿ ಕನ್ನಡ ನಾಡು ವಾಹಿನಿ. ಸಬ್ಸ್ಕ್ರೈಬ್ ಮಾಡಿಕೊಳ್ಳಲು ಕೂಡಲೇ ಪಕ್ಕದಲ್ಲಿ ಕಾಣುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ನೋಟಿಫಿಕೇಶನ್ ಪಡೆಯಿರಿ.